ಟ್ರಿಪ್ಪಿಗೆ ನೀವು ಹೋಗಿದ್ರಿ ಅದೇ ಕ್ವಶನ್ ಕೇಳಬೇಕು ಅಂತ ಗೊತ್ತು ಅದಕ್ಕೆ ಬೇರೆ ಎಲ್ಲ ಕೇಳ್ತಿದ್ದೀರಾ. ಮೇಡಮ್ ಮೊನ್ನೆ ಒಂದು ಯುರೋಪ್ ಟ್ರಿಪ್ಪಿಗೆ ಹೋಗಿದ್ರಿ. ಟ್ರಿಪ್ ಎಲ್ಲ ಚೆನ್ನಾಗಿತ್ತು. ಹೇಗಿದೆ ಅದೊಂದು ಪೋಸ್ಟಿಂದ ನನಗೆ ಕುತೂಹಲ ಮೂಡಿದೆ ಯಾರು ಅದು ಅಂತ. ಬಟ್ ಥ್ಯಾಂಕ್ ಯು. ಅಷ್ಟು ಲೈಕ್ ನಾನು ಅಷ್ಟೊಂದು ಜನಕ್ಕೆ ಅದು ರೀಚ್ ಆಗುತ್ತೆ ಅಥವಾ ಏನು ಅಷ್ಟು ಗೊತ್ತಿರಲಿಲ್ಲ ನನಗೆ. ಅದೇ ಜಸ್ಟ್ ಶೇರ್ ಮಾಡಬೇಕು ಅಂತ ಮಾಡಿದೆ. ಎಲ್ಲ ಡೀಟೇಲ್ಸ್ ಬೇಗ ಶೇರ್ ಮಾಡ್ತೀನಿ. ಯಾ ಅದೇ ಇವಾಗ ತುಂಬ ಚೆನ್ನಾಗಿತ್ತು. ನಾನು ಜಾಸ್ತಿ ಟ್ರಿಪ್ ಹೋಗಿರಲಿಲ್ಲ. ಫಸ್ಟು ಸ್ಕೆಡ್ಯೂಲ್ಸಿಂದ ಆಗಿರ್ಬೋದು ಆ ಥರ ಎಲ್ಲ. ಆ್ಯಂಡ್ ದಿಸ್ ವಾಸ್ ಮೈ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ತುಂಬ ಚೆನ್ನಾಗಿತ್ತು. ಬಂದಮೇಲೆ ಇಷ್ಟು ವರ್ಷ ಯಾಕೆ ನಾನು ಟ್ರಿಪ್ ಮಾಡಿಲ್ಲ ಅಂತ ಒಂಥರ ಅನಿಸ್ತು. ಅಂದರೆ ಈ ವರ್ಕ್ ಶೆಡ್ಯೂಲ್ ತುಂಬ ಬಿಸಿ ಇರ್ತೀನಿ. ಹೊರಗಡೆ ಹೋದಾಗ ಎಕ್ಸ್ಪ್ಲೋರ್ ಆದಂಗೆ ಆಗುತ್ತೆ. ಹೌದು. ಅದೇ ಟ್ರಿಪ್ಪಲ್ಲಿ ನಮಗೆ ಇವಾಗ ಸ್ಪೆಷಲಿ ನಾವು ಬೇರೆ ಕಡೆ ಇವಾಗ ಬೇರೆ ಊರು ಅಥವಾ ಬೇರೆ ಜಾಗಕ್ಕೆ ಹೋದಾಗ ಅವ್ರ ಕಲ್ಚರ್ ಆಗಿರ್ಬೋದು, ಅವ್ರು ಹೆಂಗಿರ್ತಾರೆ ಅನ್ನೋದು ನಾವು ಏನು ಇಲ್ಲೇ ಎಕ್ಸ್ಪೀರಿಯನ್ಸ್ ಕೊಟ್ಟು ಅಲ್ಲಿ ಆ್ಯಕ್ಚುಲಿ ಕಲ್ಚರ್ ವೈಸ್ ನಮ್ಗೆ ತುಂಬ ಚೇಂಜ್ ಅನಿಸ್ತು. ಅಂದರೆ ನಿಜವಾಗ್ಲೂ ಖುಷಿ ಆಯಿತು. ಅವ್ರ ಕಲ್ಚರ್ ಆಗಿರ್ಬೋದು, ಮಾತಾಡ್ಸೋ ರೀತಿ ಅಥವಾ ಅಲ್ಲಿ ಜನ ಇರೋರಿಗೆ ನೋಡಿನೂ ನನಗೆ ಖುಷಿ ಆಯಿತು. ಅಫ್ಕೋರ್ಸ್ ನಂಗೆ ನಮ್ಮ ಜನ ನಮ್ಮ ಜಾಗ ಅನ್ನೋ ಒಂದು ಇದನ್ನೇ ಇದೆ. ಅಲ್ಲೂ ಕೂಡ ಅಷ್ಟೇ. ಇವಾಗ ಆ್ಯಕ್ಚುಲಿ ನಾನು ಸ್ಯಾರಿಲಿ ಹೋಗಿ ವಿಸಿಟ್ ಮಾಡಿದೆ. ಸೊ ಕ್ಯೂರಿಯಸ್ ಏನಿದು ಇಷ್ಟು ಚೆನ್ನಾಗಿದೆ ಆ ಥರ. ಸೊ ಆ ಥರ ಆ ಕಲ್ಚರಲ್ ಚೇಂಜ್ ನನಗೆ ರಿವ್ಯೂ ಮಾಡಬೇಕಂತ ಏನೂ ರಿವೀಲ್ ಇಲ್ಲ ಆ್ಯಕ್ಚುಲಿ. ಎಲ್ಲರೂ ಏನೂ ಇಲ್ಲ. ಎಲ್ಲರೂ ಅಫ್ಕೋರ್ಸ್ ನಾನು ಆವಾಗಲೇ ಹೇಳ್ದಂಗೆ ಎಲ್ಲರೂ ನಿಮ್ಮ ಜೊತೆನೇ ಹಂಚ್ಕೋಬೇಕು ಅನ್ನೋ ಆಸೆ ಇದೆ. ಇವಾಗ ಆಲ್ಮೋಸ್ಟ್ ಒಂದು ಫ್ಯಾಮಿಲಿ ಜೊತೆನೇ ಆಗೋಗಿದೆ. ಸೊ ಆದಷ್ಟು ಬೇಗ ಎಲ್ಲ ಆದಷ್ಟು ಬೇಗ ಮದುವೆ ಸುದ್ದಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಸ್ಪಂದನೆ ಮೇಡಮ್. ನಮಗೆ ನಮ್ಮ ಆದಷ್ಟು ಬೇಗ ಎಲ್ಲ ಹಂಚ್ಕೋಬೇಕು. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.